ರಿಕಿ ಮೇಲೆ ಆದಂತಹ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಅನ್ನ ನೋಡ್ತಾ ಹೋಗೋಣ. ನೋಡಿ, ಮೊದಲು ದೂರು ಕೊಡೋದಕ್ಕೆ ರಿಕಿ ಆಗ್ಲಿ ಅಥವಾ ಅವರ ಆಪ್ತರ ಆಗ್ಲಿ ಹಿಂದೇಟ್ ಹಾಕಿದ್ರು ಅನ್ನುವಂಥ ವಿಚಾರ. ರಾತ್ರಿ ಘಟನೆ ನಡೆದಿದ್ರು ಕೂಡ ದೂರು ಕೊಟ್ಟಿರಲಿಲ್ಲ. ಬೆಳಿಗ್ಗೆ ತನಕ ಕಾದ್ರು ಪೊಲೀಸರು. ಅದಾದ ಮೇಲೆ ಇಲ್ಲ ನಾವೇ ಸುಮೋಟೋ ಕೇಸ್ ಹಾಕೊಳ್ತೀವಿ ಅಂತ ಹೇಳಿ ಯಾವಾಗ ಹೇಳಿದ್ರು ಆಗ ದೂರು ದಾಖಲಿಸೋದಕ್ಕೆ ರಿಕಿ ಕಡೆಯಿಂದ ಬಸವರಾಜ್ ಬಂದ್ರು ಅನ್ನೋ ಮಾಹಿತಿಯನ್ನ ಈಗ ಪೊಲೀಸರು ನೀಡ್ತಾ ಇದ್ದಾರೆ. ಸುಮೋಟೋ ದಾಖಲಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಂತೆ ಬಂದು ಬಸವರಾಜ್ ಅವರು ದೂರನ್ನ ಕೊಟ್ಟಿದ್ದಾರೆ ಪೊಲೀಸರಿಗೆ. ರಿಕಿ ಕಾರು ಚಾಲಕ ಬಸವರಾಜ್ ಕೊಟ್ಟಂತಹ ದೂರನ್ನ ಆಧರಿಸಿ FIR ಕೂಡ ದಾಖಲಿಸೋದು 4 ಜನರನ್ನ A1, A2, A3, A4 ಅಂತ ಹೇಳಿ ಹಾಕಿದ್ದಾರೆ ಈಗ. ಸೊ TV9ಗೆ ಸಿಕ್ಕಿರುವಂತಹ ಉನ್ನತ ಪೊಲೀಸ್ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಏನಂತ ಹೇಳಿದ್ರೆ, ದೂರು ಕೊಡೋದಕ್ಕೆ ರಿಕಿ ಆಗ್ಲಿ ಅವರ ಜೊತೆಗಿದ್ದಂಥವ್ರಾಗ್ಲಿ ಹಿಂದೇಟ್ ಹಾಕಿದ್ರು ಅನ್ನೋದು. ಯಾಕೆ? ಇದು ಕೂಡ ಸಹಜವಾಗಿ ಕಾಡುವಂತಹ ಪ್ರಶ್ನೆ. ರಾತ್ರಿ 12 ಗಂಟೆ 50 ನಿಮಿಷ ಸುಮಾರು 1 ಗಂಟೆ ಸುಮಾರಿನಲ್ಲಿ ಆದಂತಹ ಒಂದು ಘಟನೆ. ನೋಡಿ, ಇಲ್ಲಿ ಕಾಡುವಂತಹ ಪ್ರಶ್ನೆಗಳು, ಒಂದು, ಫಸ್ಟ್ ಅವರು ಹೊರಡ್ತಾರೆ ಬಿಡದಿ ಫಾರ್ಮ್ ಹೌಸ್ ನಿಂದ, ಆಗ ಒಂದ್ಸತಿ ಸೌಂಡ್ ಬರುತ್ತೆ. ಬಟ್ ಆ ಸೌಂಡ್ ಬಹುಶಃ ಏನೇ ಇರ್ಬೋದು, ಅಥವಾ ಟೈರ್ ಬ್ಲಾಸ್ಟ್ ಆಗಿದೆಯಾ ಅಂತ ಹೇಳಿ ಬಗ್ ನೋಡ್ತಾರೆ, ಟೈರ್ ಎಲ್ಲ ಸರಿ ಇರುತ್ತೆ. ಸೊ ಅಲ್ಲೂ ಕೂಡ ಅನುಮಾನ ಬರೋದಿಲ್ಲ ರಿಕಿಗಾಗ್ಲಿ ಅಥವಾ ಅವ್ರ ಜೊತೆಗಿರೋರ್ಗಾಗ್ಲಿ. ಏನಾದರೂ ಸಮಥಿಂಗ್ ಫಿಶಿ ಅಂತ ಹೇಳಿ ಅನ್ಸಿಲ್ಲ, ಏನೋ ಸೌಂಡ್ ಬಂದಿದೆ ಬಿಡು ಅಂತ ಹೇಳಿ ಹೋಗ್ತಾರೆ, ಮತ್ತೆ ವಾಪಸ್ ಬರ್ತಾರೆ. ಮತ್ತೆ ವಾಪಸ್ ಬಂದು ಫಾರ್ಮ್ ಹೌಸಿಗೆ ಅದಾದ ನಂತರ 1.5 ಗಂಟೆ ಬಿಟ್ಟು 12:30, 12:45 ಸುಮಾರಿಗೆ ಮತ್ತೆ ಹೊರಟಾಗ ಈ ಶೂಟೌಟ್ ಆಗಿರೋದು. ಸೊ 1 ಗಂಟೆ ತಡರಾತ್ರಿಲಿ ಶೂಟೌಟ್ ಆಗುತ್ತೆ. ಅದಾದ ನಂತರ ಹತ್ತಿರದ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಅವ್ರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಫೈನ್, ರಕ್ತಸಿಕ್ತರಾಗಿದ್ರು, ಆ ಶಾಕ್ ಅಲ್ಲಿದ್ರು. ಬಹುಶಃ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಅನ್ಬೋದು ರಿಕಿ ರೈ ಅವರು. ಬಟ್ ಅವರ ಜೊತೆಗಿದ್ದವ್ರು ಯಾಕೆ ಕೊಡ್ಲಿಲ್ಲ ಕಂಪ್ಲೇಂಟ್ ಅನ್ನ ಅನ್ನುವಂಥದ್ದು ಕಾಡುವಂತ ಪ್ರಶ್ನೆ.